ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ, ಇವತ್ತು ನಾವು ಆಲ್ಫಾ ಕಾರ್ಸ್ ನೆಟ್ವರ್ಕ್ಗೆ ಬಂದಿದ್ದೀವಿ. ಆ್ಯಂಡ್ ತಮ್ಮನೇಲಲ್ಲೇ ಗೊತ್ತಾಗಿರುತ್ತೆ ಆಲ್ಫಾ ಕಾರ್ಸಲ್ಲಿ ಸ್ಟಾಕ್ಸ್ಗಳು ಹೆಂಗಿರುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ನೀವು ಬಂದು ಆಸ್ ಯೂಶುವಲ್ ತೌಫಿಕ್ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಾಯ್ ಸರ್. ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ತುಂಬಾ ದಿನ ಆಯ್ತು ಸರ್ ವಿಡಿಯೋ ಮಾಡಿ. ಸೊ ಅದಕ್ಕಾಗಿ ಸ್ಟಾಕ್ಗಳು ಬರ್ತಾ ಇತ್ತು, ಹೋಗ್ತಾ ಇತ್ತು, ಟೈಮ್ ಸಿಗ್ಲಿಲ್ಲ. ಅದಕ್ಕೋಸ್ಕರ ಇವಾಗ ಟೈಮ್ ಐತೆ, ಗಾಡಿಗಳು ಐತೆ, ಲೋ ಬಡ್ಜೆಟ್ ಇಂದ ಹೈ ಬಡ್ಜೆಟ್ ತನಕನೂ ಐತೆ. ವೆಂಟೋ ಒಂದಿಲ್ಲ ಎರಡಿಲ್ಲ 5 ವೆಂಟೋ ಐತೆ. ಲಾಸ್ಟ್ ರೀಲು ನೋಡ್ಬಿರ್ಬೋದು, ನಾವು ರೀಲು ಹಾಕಿದೀವಿ ಆಲ್ಫಾ ಕಾರ್ ನೆಟ್ವರ್ಕ್ ಪೇಜ್ ಅಲ್ಲಿ. ಓಕೆನಾ? ಅಂಡ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು? ಸರ್, ಇದು ಎಕ್ಸಾಕ್ಟ್ ಲೊಕೇಶನ್ ಬಂದು ಜಯನಗರ್ 4th T ಬ್ಲಾಕ್, ಸ್ವಾಗತ್ ಮೇನ್ ರೋಡ್ ಆಪೋಸಿಟ್ ಟು ಮೊಘಲ್ ದರ್ಬಾರ್ ಹೋಟೆಲ್ ಇರೋದು ಸರ್. ಆಲ್ಫಾ ಕಾರ್ ನೆಟ್ವರ್ಕ್ ಅಂತ ನೀವು ಗೂಗಲ್ ಮ್ಯಾಪ್ ದಲ್ಲಿ ಹಾಕಿದ್ರೆ ಆರಾಮಾಗಿ ನಿಮ್ಗೆ ಲೊಕೇಶನ್ ಸಿಕ್ಬಿಡುತ್ತೆ ಸರ್. ಅಂಡ್ ಲೋನ್ ಆಪ್ಷನ್ಸ್ ಅಲ್ಲ ಸರ್? ಸರ್, ಲೋನ್ ಆಪ್ಷನ್ಸ್ ಎಲ್ಲ ನಿಮ್ಗೆ ಲೋ ಬಜೆಟ್ ದಲ್ಲಿ ನಿಮ್ಗೆ ಪ್ರೈವೇಟ್ ಫೈನಾನ್ಸ್ ಅಲ್ಲಿ ಆಗುತ್ತೆ. ಲೈಕ್ ಲೋ ಬಜೆಟ್ ಅಂದ್ರೆ ಲೋ ಮಾಡಲ್ ಗಾಡಿಗೆ 9, 10, 11 ಮಾಡಲ್ಗೆ 13, 14 ಎಲ್ಲ ಬ್ಯಾಂಕ್ ಇಂದ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಅಬೌವ್ 14 ಗೆ ನಿಮ್ಗೆ ಆರಾಮಾಗಿ ಬ್ಯಾಂಕ್ ಇಂದ ಲೋನ್ ಸಿಗುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ, ಆಗಲೇ ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್, ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಂಡ್ ಡಿಸ್ಪ್ಲೇದಲ್ಲಿ ಸೈಡ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ. ಅಂಡ್ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಅಂಡ್ ಎಂಜಾಯ್. ಸೊ ವೀಕ್ಷಕರೇ, ಫಸ್ಟ್ ವೆಹಿಕಲ್ ನೋಡಬಹುದು, ವೋಕ್ಸ್ವ್ಯಾಗನ್ ಇದೆ ಸರ್. ಇದು ಡೀಟೇಲ್ಸ್ ಅಲ್ಲಿ ಸರ್. ಸರ್, ವೋಕ್ಸ್ವ್ಯಾಗನ್ ಪೋಲೋ ಹೈಲೈನ್ TDI ಸಿಂಗಲ್ ಓನರ್ ಗಾಡಿ. ಜಸ್ಟ್ 1,10,000 ಡ್ರೈವ್ ಆಗಿದೆ ಸರ್. ಸಿಂಗಲ್ ಓನರ್ ಗಾಡಿ, 10 ಮಾಡಲ್, MH ರಿಜಿಸ್ಟ್ರೇಷನ್ ಇರೋದು ವಿತ್ K ರಿಜಿಸ್ಟ್ರೇಷನ್. 3,25,000 ಹೇಳ್ತಾ ಇದ್ದೀನಿ ಸರ್. 3 lakh ಗೆ ಫೈನಲ್ ಆಗಿ ಕೊಡ್ತೀನಿ ಸರ್. 3 lakhs ಗೆ ಫೈನಲ್ ಆಗುತ್ತೆ. ಇದು ಏನೇನ್ ಫೀಚರ್ಸ್ ಬರುತ್ತೆ ಸರ್? ಇದ್ರಲ್ಲಿ ಫೀಚರ್ಸ್ ಬಂದು ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್. ಫುಲ್ ಕಂಪನಿ ಸ್ಟಾಕ್ಸ್ ಹೆಂಗಿದೋ ಹಂಗೆ ಇದೆಯಲ್ಲ ಸರ್? ಪೂರ್ತಿ ಒರಿಜಿನಲ್ ಪೈಂಟ್ ದಲ್ಲಿ ಇರೋದು ಸರ್ ಗಾಡಿ. ಸೊ ಪ್ರೈಸಿಂಗ್ 3 lakhs ಹೇಳ್ತಾ ಇದ್ದೀರಾ ಸರ್? ಪ್ರೈಸಿಂಗ್ 3 lakhs ಗೆ ಮಾಡಿಸ್ಕೊಡ್ತೀನಿ ಸರ್. ಡೈರೆಕ್ಟ್ ಬಂದ್ರೆ ಇನ್ನ ಕಡಿಮೆ ಆಗ್ಬೋದು? ಮುಂದೆ ಬನ್ನಿ ಸರ್, ಏನಾದ್ರೆ ವಿತ್ NOC ಬೇಕಂದ್ರೆ ವಿತ್ NOC ಕೊಡ್ತೀನಿ, ವಿತ್ K ನಂಬರ್ ಬೇಕಂದ್ರೆ K ನಂಬರ್ ಸಮೇತ ಕೊಡ್ತೀನಿ. ಸೊ ವೀಕ್ಷಕರೇ ನೋಡಬಹುದು, ನೆಕ್ಸ್ಟ್ ನ ಮುಂದೆ ಒಂದು ಮಾರುತಿ ಸುಜುಕಿ ಓಮ್ನಿ ಇದೆ ಸರ್. ಇದು ಡೀಟೇಲ್ಸ್ ಸರ್. ಮಾರುತಿ ಸುಜುಕಿ ಓಮ್ನಿ 2010 ಮಾಡಲ್, ಸೆಕೆಂಡ್ ಓನರ್ ಗಾಡಿ. 92,000 ಡ್ರೈವ್ ಆಗಿದೆ ಸರ್. ಗಾಡಿ ಕಂಡೀಷನ್ ಸೂಪರ್ ಆಗೈತೆ, ಬ್ರ್ಯಾಂಡ್ ನ್ಯೂ ಸೀಟ್ಸ್ ಐತೆ ಗಾಡಿಗೆ. ಟೈರ್ಸ್ ಎಲ್ಲ ಚೆನ್ನಾಗೈತೆ. ಗಾಡಿ ಇಂಟೀರಿಯರ್ ಚೆನ್ನಾಗೈತೆ. 5 ಸೀಟರ್ ಗಾಡಿ. 1,95,000 ಕೊಟ್ಟು ಮಾಡ್ತಾ ಇದೀನಿ. 1,75,000 ಗೆ ಕೊಡ್ತೀನಿ ಸರ್. 1,75,000 ಗೆ ಓಮ್ನಿ. ಫ್ಯಾಮಿಲಿ ಪರ್ಪಸ್, ಬಿಸ್ನೆಸ್ ಪರ್ಪಸ್, ಲಗೇಜ್ ಎಲ್ಲರಿಗೂ ನೋಡ್ಬೋದು ಸರ್. ತುಂಬಾ ಜನ ಕೇಳ್ಕೊಂಡ್ ಬರ್ತಾರೆ ಓಮ್ನಿ ಬೇಕು, ಈಕೋ ಬೇಕು ಅಂತ. 5 ಸೀಟರ್ ಈಕೋ ಐತೆ ನಿಮ್ಗೆ. ಸ್ಪೇಷಿಯಸ್ ಚೆನ್ನಾಗಿರುತ್ತೆ. ನೋಡ್ಬೋದು, ಒಳ್ಳೆ ಸ್ಪೇಸ್ ಇದೆ. ಅಂಡ್ ಪ್ರೈಸಿಂಗ್ 1,75,000 ಗೆ ಕೊಡ್ತೀನಿ ಸರ್. ಓಕೆ ಸರ್. ನೋಡ್ಬೋದು, ಹೋಂಡೈ ವರ್ನಾ ಇದೆ ಸರ್. ಇದು ಡೀಟೇಲ್ಸ್ ಸರ್. ಹ್ಯುಂಡೈ ವರ್ನಾ ಲೋ ಬಜೆಟ್ ಗಾಡಿ ಸರ್. ಡೀಸೆಲ್ ಗಾಡಿ, 2007 ಮಾಡಲ್, 4th ಓನರ್ ಗಾಡಿ. 1,45,000 ಡ್ರೈವ್ ಆಗಿದೆ. ಡೀಸೆಲ್ ವೇರಿಯಂಟ್, ಮೈಲೇಜ್ ಚೆನ್ನಾಗಿರುತ್ತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಸರ್. 1,65,000 ಹೇಳ್ತಾ ಇದ್ದೀನಿ. 1,50,000 ಗೆ ಕೊಡ್ತೀನಿ ಸರ್. 1,45,000 ಗೆ ಕೊಡ್ತೀನಿ ಸರ್. 1,45,000 ಗೆ ಫೈನಲ್ ಮಾಡಿಸ್ಕೊಡ್ತೀನಿ. ಡೀಸೆಲ್ ಬರ್ತಾ ಪೆಟ್ರೋಲ್ ಸರ್? ಡೀಸೆಲ್ ಗಾಡಿ. ಮೈಲೇಜ್ ಸಿಟಿದಲ್ಲಿ 15 ಇರುತ್ತೆ, ಹೈವೇದಲ್ಲಿ ನಿಮ್ಗೆ 18 to 20 ಇರುತ್ತೆ ಸರ್. ಸೊ ಹಿಂದೆ ಕೂಡ ನೋಡ್ಬೋದು, 1.5 ಲೀಟರ್ ಇಂಜಿನ್ ಸರ್? 1.6 ಬರೋದು ಇದು. 1.6 ಲೀಟರ್. ಓಕೆ. ಸ್ಟಿಕರಿಂಗ್ ಎಲ್ಲ ಸೂಪರ್ ಆಗಿದೆ ಸರ್. ಗಾಡಿ ಎಲ್ಲ ಚೆನ್ನಾಗೈತೆ. ಒರಿಜಿನಲ್ ಪೈಂಟ್ ದಲ್ಲಿ ಇರೋದು, ಯಾವುದು ಇದು ಆಗಿಲ್ಲ. ನೋಡ್ಬೋದು, ಗಾಡಿ ಇಷ್ಟ ಆದ್ರೆ ಬನ್ನಿ, ಟೆಸ್ಟ್ ಡ್ರೈವ್ ಮಾಡಿ. ಟೆಸ್ಟ್ ಡ್ರೈವ್ ಮಾಡಬಹುದಲ್ಲ ಸರ್? ಆರಾಮಾಗಿ ಟೆಸ್ಟ್ ಡ್ರೈವ್ ಮಾಡಬಹುದು. ನಿಮ್ಗೆ ಮೈಲೇಜ್ ಗಾಡಿ, ಲೋ ಬಜೆಟ್ ಗಾಡಿ, ಡೀಸೆಲ್ ಗಾಡಿ ಕೊಡ್ತೀನಿ 1,45,000 ಗೆ. ಫಸ್ಟ್ ಟೈಮ್ ಯೂಸರ್ ಆ ತರ ಇರೋರಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಗಾಡಿ ಕಲಿಯಕ್ಕೆ. ಸೊ ಅಲ್ಲಿ ನೋಡಿದ್ರಲ್ಲ ಲೋ ಬಜೆಟ್ ಅಲ್ಲಿ ಆಗಿತ್ತು. ಅಂಡ್ ಇಲ್ಲಿ ನೋಡಿ, ನಮ್ ಮುಂದೆ ಒಂದು ಎಷ್ಟು ಚೆನ್ನಾಗಿರೋ ಜಾಗ್ವಾರ್ ಇದೆ ಸರ್. ಇದು ಡೀಟೇಲ್ಸ್ ಸರ್. ಜಾಗ್ವಾರ್ XF 2013 ಮಾಡಲ್, 3rd ಓನರ್ ಗಾಡಿ. ಜಸ್ಟ್ 52,000 ಡ್ರೈವ್ ಆಗಿದೆ. 3rd ಓನರ್ ಗಾಡಿ, ಲಕ್ಸುರಿ ಲೈನ್ ಗಾಡಿ, ಎಕ್ಸ್ಟ್ರಾ ಕ್ಲಾಸ್ ಐತೆ. ಫುಲ್ಲಿ ಲೋಡೆಡ್. ಇಂಟೀರಿಯರ್ ದಲ್ಲಿ ನಿಮ್ಗೆ ಎಲ್ಲ ಇರುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಸನ್ ರೂಫ್ ಐತೆ, ಬಟನ್ ಸ್ಟಾರ್ಟ್ ಗಾಡಿ. ಇದಕ್ಕೆ ಸರ್ವಿಸ್ ಹಿಸ್ಟ್ರಿ ಎಲ್ಲ ಸಿಗುತ್ತಾ ಸರ್? ಹಾ ಸರ್, ಆರಾಮಾಗಿ ಸಿಗುತ್ತೆ ಸರ್. ಸರ್ವಿಸ್ ಹಿಸ್ಟ್ರಿ ಎಲ್ಲ. ಏರ್ ಬ್ಯಾಗ್ಸ್ ಎಲ್ಲ ಎಷ್ಟಿದೆ ಸರ್? ಇದ್ರಲ್ಲಿ 6 ಏರ್ ಬ್ಯಾಗ್ಸ್ ಬರುತ್ತೆ. 6 ಏರ್ ಬ್ಯಾಗ್ಸ್ ಬರುತ್ತೆ. ಅಲಾಯ್ಸ್ ನೋಡ್ಬೋದು, ಅಲಾಯ್ಸ್ ಇದೆ. ಅಂಡ್ XF ಅಂತ ಇದು ಎಲ್ಲ ಟ್ರಾನ್ಸ್ಫರ್ ಎಲ್ಲ ಆದ್ಮೇಲೆ ಸರ್ ವಿತ್ NOC 8,95,000 ಹೇಳ್ತಾ ಇದೀವಿ ಸರ್. 8,95,000. ಓಕೆನಾ? ವಿತ್ NOC 8,45,000 ಗೆ ಫೈನಲ್ ಆಗಿ ಮಾಡಿಸ್ಕೊಡ್ತೀನಿ ಸರ್. 8,45,000 ಗೆ 13 ಮಾಡಲ್ ಜಾಗ್ವಾರ್ ಕೊಡ್ತೀನಿ ಸರ್. ನೋಡ್ಬೋದು, ನೆಕ್ಸ್ಟ್ ಮುಂದೆ ಒಂದು ಆಡಿ ಇದೆ ಸರ್. ಆಡಿ ಸರ್ ಲಕ್ಸುರಿ ಲೈನ್ ದಲ್ಲಿ ನಿಮ್ಗೆಲ್ಲ ಜಾಗ್ವಾರ್ ಬೇಡ ಅಂದ್ರೆ ಆಡಿ ಐತೆ ಸರ್. ಆಡಿ Q3 2013 ಮಾಡಲು, 14 ಮಾಡಲ್, ಸಿಂಗಲ್ ಓನರ್ ಗಾಡಿ. 1,65,000 ಡ್ರೈವ್ ಆಗಿದೆ ಗಾಡಿ.
ಫ್ಯೂಚರ್ಸ್ ಅಲ್ಲಿ ನೋಡಕ್ ಹೋದ್ರೆ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್, ABS, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಎಲೆಕ್ಟ್ರಿಕ್ ಸೀಟ್ ಅಡ್ಜಸ್ಟಬಲ್ ಬರುತ್ತೆ ನಿಮ್ಗೆ. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ಸ್ ಇದೆ ಇದರಲ್ಲಿ. ಅದರಲ್ಲಿ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ಸ್ ಬರುತ್ತೆ. ಮತ್ತೆ ನಿಮ್ಗೆ ಟೈರ್ ನೋಡಬಹುದು, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಐತೆ ಟೈರ್. ಗಾಡಿನೂ ಚೆನ್ನಾಗೈತೆ, ಸಿಂಗಲ್ ಓನರ್ ಗಾಡಿ. ಜಸ್ಟ್ 6,75,000 ವಿತ್ NOC ಹೇಳ್ತಾ ಇದೀನಿ ಸರ್. 6,70,000 ಫೈನಲ್ ಪ್ರೈಸ್ ಬಂದ್ 6,25,000 ಗೆ ಮಾಡಿಸ್ಕೊಡ್ತೀನಿ ಸರ್. 675 ಹೇಳ್ತಾ ಇರೋದು, 6,25,000 ಗೆ ವಿತ್ NOC ಆಡಿ Q3 14 ಮಾಡಲ್ ಕೊಡ್ತೀನಿ ಸರ್. ಡೀಸೆಲ್ ಇಂಜಿನ್ ಅದೂನು. ಓಕೆ ಸರ್. ಸರ್ ಹೋಂಡಾ ಇದೆ ನೆಕ್ಸ್ಟ್, ಇದ್ರ ಡೀಟೇಲ್ಸ್ ಸರ್. ಸರ್ ನೆಕ್ಸ್ಟ್ 2005 ಮಾಡಲ್ ಹೋಂಡಾ CR ವಿತ್ ಥರ್ಡ್ ಓನರ್ ಗಾಡಿ ಇದೆ. ಜಸ್ಟ್ 66,000 ಡ್ರೈವ್ ಇದೆ ಗಾಡಿ. ಫುಲ್ಲಿ ಶೋರೂಮ್ ಸರ್ವಿಸ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಐತೆ. ಬ್ರ್ಯಾಂಡ್ ನ್ಯೂ ಟೈರ್ ಐತೆ ಗಾಡಿಗೆ. ಫುಲ್ಲಿ ಒರಿಜಿನಲ್ ಪೈಂಟ್ ಅಲ್ಲಿ ಇರೋದು, ಬ್ಲಾಕ್ ಕಲರ್ ಗಾಡಿ. ಥರ್ಡ್ ಓನರ್ ಗಾಡಿ, ಲಕ್ಸುರಿ ಲೈನ್ ಗಾಡಿ ಅನ್ಬೋದು. ತುಂಬಾ ಜನ ಹುಡುಕೊಂಡಿರ್ತಾರೆ ಈ ಗಾಡಿಗೆ. ಆಟೋಮೆಟಿಕ್ ಗಾಡಿ, 5 ಸೀಟರ್ ಬರುತ್ತೆ ನಿಮ್ಗೆ. ಡಿಕ್ಕಿ ಸ್ಪೇಸ್ ಜಾಸ್ತಿ ಬರುತ್ತೆ ಇದರಲ್ಲಿ. ಸಖತ್ತಾಗಿದೆ ಸರ್. ಅಂಡ್ ಗೇರ್ ಎಲ್ಲ ಮುಂದೆ ಬರ್ತಾ ಇದೆ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಸರ್. ಸರ್ ಇದು 5 ಮಾಡಲ್ ಗಾಡಿದಲ್ಲಿ ನಿಮಗೆ ಮುಂದೆ ಡ್ಯಾಶ್ ಬೋರ್ಡ್ ದಲ್ಲಿ ಬರೋದು ಇದು ಗೇರ್ ಲಿವರ್. ಇದಕ್ಕೆ ಆಟೋಮೆಟಿಕ್ ಗಾಡಿ. ಅಂಡ್ ಪ್ರೈಸಿಂಗ್ ಸರ್ ಇದ್ದು? ಸರ್ ಇದ್ರದ್ದು ಪ್ರೈಸಿಂಗ್ ಬಂದ್ 3,75,000 ಕೋಟ್ ಮಾಡ್ತಾ ಇದೀನಿ ಸರ್. 3,25,000 ಗೆ ಫೈನಲ್ ಆಗಿ ಮಾಡಿಸ್ಕೊಡ್ತೀನಿ ಸರ್. 3,25,000 ಒಂದು ಕಾಂಪ್ಯಾಕ್ಟ್ SUV ಹೋಂಡಾ CR-V ಲಕ್ಸುರಿ ಗಾಡಿ ಅನ್ಬೋದು ಇದು. ಅದೇ ಕಾಂಪ್ಯಾಕ್ಟ್ SUV ನೋಡೋರಿಗೆ ಒಂದು ಒಳ್ಳೆ ಆಪ್ಷನ್. ಒಳ್ಳೆ ಆಪ್ಷನ್. ಮತ್ತೆ ಡಿಕ್ಕಿ ಸ್ಪೇಸ್ ನೋಡಬಹುದು ಎಷ್ಟೈತೆ ಇದ್ರಲ್ಲಿ. ನಿಮ್ಗೆ ಆರಾಮಾಗಿ ಲಗೇಜ್ ಸ್ಪೇಸ್ ಎಷ್ಟಿರುತ್ತೆ ನೋಡಿ. ಸೂಪರ್ ಆಗಿದೆ ಸರ್. ಸೊ i20 ಹುಡುಕ್ತಾ ಇರೋರಿಗೆ ನೋಡಿ, ಒಂದು i20 ಮರೂನ್ ಕಲರ್ ಇದೆ ಸರ್. ಇದು ಡೀಟೇಲ್ ಸರ್. ತುಂಬಾ ಜನ ಕೇಳ್ಕೊಂಡಿರ್ತಾರೆ i20 ಬೇಕು i20 ಬೇಕು ಅಂತ. 2010 ಮಾಡಲ್ ಸಿಂಗಲ್ ಓನರ್ i20 ಕೊಡ್ತೀನಿ ಸರ್. ಜಸ್ಟ್ 52,000 ಡ್ರೈವ್ ಆಗಿದೆ. ಡೀಸೆಲ್ ಗಾಡಿ, ಆಸ್ಟ್ರಾ ಟಾಪ್ ಎಂಡ್ ಡೀಸೆಲ್ ಗಾಡಿ. ಜಸ್ಟ್ 52,000 ಡ್ರೈವ್ ಆಗಿದೆ. UP ರಿಜಿಸ್ಟ್ರೇಷನ್ ವೆಹಿಕಲ್. 3,45,000 ಹೇಳ್ತಾ ಇದೀನಿ ಸರ್. ವಿತ್ KA ನಿಮ್ಗೆ 3,20,000 ಗೆ ಮಾಡಿಸ್ಕೊಡ್ತೀನಿ ಸರ್. 3,20,000 ಸಿಂಗಲ್ ಓನರ್ ಗಾಡಿ ಅದೂನು. ಸಿಂಗಲ್ ಓನರ್ ಸಿಗೋದು ತುಂಬಾ ಕಷ್ಟ ಸರ್. i20 ಅದು ರೆಡ್ ಕಲರ್ ಸಿಗುತ್ತೆ. ಇನ್ನ ಪಾಲಿಶ್ ಆಗಿಲ್ಲ ಗಾಡಿ. ಪಾಲಿಶ್ ಆಗಿದ್ರೆ ಅನ್ಸುತ್ತೆ ಸರ್ ಗಾಡಿ. ಮೈಲೇಜ್ ಕೊಡಬಹುದು ಇದು. ಮೈಲೇಜ್ ಸಿಟಿದಲ್ಲಿ ಆರಾಮಾಗಿ ನಿಮ್ಗೆ 18 ಬರುತ್ತೆ. ಹೈವೇದಲ್ಲಿ 20-22 ಬರುತ್ತೆ ಸರ್ ಡೀಸೆಲ್ ಗಾಡಿ i20. 2022. ಓಕೆ ಸರ್. ವೀಕ್ಷಕರೇ ನೋಡಬಹುದು, ವೆಂಟೋನೇ ಒಂದು ತುಂಬಾ ಆಪ್ಷನ್ಸ್ ಇದೆ. ಎಷ್ಟಿರ್ಬೋದು ಸರ್ ವೆಂಟೋ ಇಲ್ಲಿ? ಸರ್ ವೆಂಟೋ ಒಂದಿಲ್ಲ ಎರಡಿಲ್ಲ 5 ವೆಂಟೋ ಐತೆ ಸರ್. ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್ ಕೊಡ್ತೀನಿ, ಡೀಸೆಲ್ ಬೇಕಂದ್ರೆ ಡೀಸೆಲ್ ಕೊಡ್ತೀನಿ, ಆಟೋಮೆಟಿಕ್ ಬೇಕಂದ್ರೆ ಆಟೋಮೆಟಿಕ್ ಕೊಡ್ತೀನಿ, ಮ್ಯಾನ್ಯಲ್ ಬೇಕಂದ್ರೆ ಮ್ಯಾನ್ಯಲ್ ಕೊಡ್ತೀನಿ. 2013 ಮಾಡಲ್ ಥರ್ಡ್ ಓನರ್ ಗಾಡಿ. ಜಸ್ಟ್ 1,02,000 ಡ್ರೈವ್ ಆಗಿದೆ. ಹೈಲೈನ್ ಗಾಡಿಗಳು ಎಲ್ಲ ಇರೋದು. 5 ಗಾಡಿ ಐತೆ ವೆಂಟೋ. ಓ ಸೂಪರ್ ಸರ್. ಅಂಡ್ ಕಲರ್ ಬೇಕಂದ್ರೆ ಕಲರ್ ಆಪ್ಷನ್ ಐತೆ. ಸಿಲ್ವರ್ ಐತೆ, ಬೇಜ್ ಐತೆ, ಗ್ರೇ ಕಲರ್ ಐತೆ. ಇದ್ರದ್ದು ಪ್ರೈಸ್ ಬಂದ್ 4,25,000 ಹೇಳ್ತಾ ಇದೀನಿ. 3,75,000 ಗೆ ಫೈನಲ್ ಆಗಿ ಮಾಡಿಸ್ಕೊಡ್ತೀನಿ ಸರ್. ಹೈಲೈನ್ ಡೀಸೆಲ್ ಗಾಡಿ. 3,75,000 ಗೆ ಹೈಲೈನ್ ವೆಂಟೋ ಕೊಡ್ತೀನಿ. ಅದು ಡೀಸೆಲ್ ಗಾಡಿ. ಅದ್ ಬೇಡವಾ ನಿಮ್ಗೆ ಮುಂದೆ ಇನ್ನೊಂದು ವೆಂಟೋ ಐತೆ ಸರ್. 2016 ಮಾಡಲ್ ಸಿಂಗಲ್ ಓನರ್ ಗಾಡಿ. 84,000 ಡ್ರೈವ್ ಆಗಿದೆ. 1.2 ಪೆಟ್ರೋಲ್. ಇದು ಆಟೋಮೆಟಿಕ್. ಇದು ಹೈಲ್ಯಾಂಡ್ 16 ಟಾಪ್ ಎಂಡ್ ಗಾಡಿ. ಇದು ಚೆನ್ನಾಗಿದೆ ಸರ್. ಇಂಟೀರಿಯರ್ಸ್ ಎಲ್ಲ 84,000 ಡ್ರೈವ್ ಆಗಿದೆ. ಇದ್ರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್. ಇದು ಹೈಲೈನ್ ಗಾಡಿನೇ. ಇದು ಪ್ರೈಸ್ ಬಂದ್ 6,75,000 ಕೋಟ್ ಮಾಡ್ತಾ ಇದೀನಿ. 6,25,000 ಗೆ ಕಟ್ಬಿಡ್ತೀನಿ. ಸಿಂಗಲ್ ಓನರ್ ಗಾಡಿ, 16 ಮಾಡಲ್ ಗಾಡಿ. 16 ಮಾಡಲ್. ಓಕೆ ಸರ್. ಅದ್ ಬೇಡ ಅಂದ್ರೆ ಇನ್ನೊಂದು ವೆಂಟೋ ಸರ್. 2011 ಮಾಡಲ್ ಸೆಕೆಂಡ್ ಓನರ್ ಆಟೋಮೆಟಿಕ್ ಪೆಟ್ರೋಲ್. ಜಸ್ಟ್ 52,000 ಡ್ರೈವ್ ಆಗಿದೆ. 52,000 ಶೋರೂಮ್ ಹಿಸ್ಟ್ರಿ ಸಮೇತ ಆಯ್ತಾ ಗಾಡಿಗೆ. ಸೆಕೆಂಡ್ ಓನರ್ 11 ಮಾಡಲು. ಇದು ಹೈಲೈನ್ ಪೆಟ್ರೋಲ್ ಗಾಡಿ. ಓಕೆ ಸರ್. ಅಂಡ್ ಸರ್ವಿಸಿಂಗ್ ಎಲ್ಲ ಎಷ್ಟು ಬರ್ಬೋದು ಸರ್? ಸರ್ವಿಸಿಂಗ್ ಎಲ್ಲ ಒಂದು 10,000 ಬರುತ್ತೆ ಸರ್. 8 to 10,000 ಬರುತ್ತೆ. ಇದ್ರದ್ದು ಪ್ರೈಸ್ ಬಂದ್ 3,45,000 ಹೇಳ್ತಾ ಇದೀನಿ. 3,20,000 ಗೆ ಕೊಡ್ತೀನಿ ಸರ್ ಗಾಡಿ. 3,20,000. ಆದ್ರೆ ತುಂಬಾ ಜನ ವೋಕ್ಸ್ವ್ಯಾಗನ್ ಅಂದ್ರೆ ಒಂದು ಭಯ ಸರ್. ಸರ್ವಿಸ್ ಕಾಸ್ಟ್ ಎಲ್ಲ ಜಾಸ್ತಿ ಬರ್ತದೆ. ಜರ್ಮನ್ ಇಂಜಿನ್ ಸ್ವಲ್ಪ ಇದು ಜರ್ಮನ್ ಗಾಡಿ ಇದು. ಓಕೆನಾ? ನಾನ್ ಲೈಕ್ ಮಾರುತಿ ತರ ಬರಲ್ಲ ನಿಮ್ಗೆ. ಮಾರುತಿದಲ್ಲಿ ನಿಮ್ಗೆ 5,000 6,000 ಬಂದ್ರೆ ಇದು ಒಂದು 10,000 ಬರುತ್ತೆ ಅಷ್ಟೇ. ಬಟ್ ಗಾಡಿ ಸೂಪರ್ ಆಗಿರುತ್ತೆ. ಗನ್ ತರ ಇರುತ್ತೆ ಗಾಡಿಗಳು. ಸಖತ್ತಾಗಿರುತ್ತೆ ಸರ್. ಇದು ಬೇಡ ಅಂದ್ರೆ ಇನ್ನೊಂದು ವೆಂಟೋ ಐತೆ ಸರ್. 3 ವೆಂಟೋ ನೋಡಿದೀರಾ? 4ನೇ ವೆಂಟೋ ಇದೊಂದು ಐತೆ ಸರ್. 2014 ಮಾಡಲ್ ಥರ್ಡ್ ಓನರ್ ಗಾಡಿ. 78,000 ಡ್ರೈವ್ ಆಗಿದೆ. ಇದು ಹೈಲೈನ್ ಡೀಸೆಲ್ ಆಟೋಮೆಟಿಕ್ ಗಾಡಿ. ಇದ್ರದ್ದು ಪ್ರೈಸ್ ಬಂದ್ 4,65,000 ಕೋಟ್ ಮಾಡ್ತಾ ಇದೀನಿ. 4,25,000 ಗೆ ಕೊಡ್ತೀನಿ ಸರ್. ಜಸ್ಟ್ 82,000 ಡ್ರೈವ್ ಆಗಿದೆ. 82,000 ಸಿಂಗಲ್ ಓನರ್ ಸರ್ ಇದು ಥರ್ಡ್ ಓನರ್ ಗಾಡಿ ಸರ್. ಆಟೋಮೆಟಿಕ್ ಡೀಸೆಲ್. ಆಟೋಮೆಟಿಕ್ ದಲ್ಲಿ ಡೀಸೆಲ್ ಐತೆ, ಪೆಟ್ರೋಲ್ ಐತೆ.
ಮ್ಯಾನ್ಯಲ್ ಅಲ್ಲಿ ಕೂಡ ಡೀಸೆಲ್ ಇರುತ್ತೆ, ಡೀಸೆಲ್ ಐತೆ, ಪೆಟ್ರೋಲ್ ಪೆಟ್ರೋಲ್ ಐತೆ. ಐತೆ. ಅಂಡ್ ನೆಕ್ಸ್ಟ್ ಒಂದು ಸರ್ 4 ಗಾಡಿ ನೋಡಿದೀರಾ, ವೆಂಟೋ ಇನ್ನೊಂದು 5ನೇ ಗಾಡಿ ಐತೆ ಸರ್, HR ರಿಜಿಸ್ಟ್ರೇಷನ್. ಅದ್ 4 ಗಾಡಿನೂ KA ಗಾಡಿ, ಪಕ್ಕಾ KA ಗಾಡಿ. ಇದು 14 ಮಾಡಲ್, ಸಿಂಗಲ್ ಓನರ್, ಜಸ್ಟ್ 79,000 ಡ್ರೈವ್ ಆಗಿದೆ. ಹೈಲೈನ್ TDI ಮ್ಯಾನ್ಯುಯಲ್ ಗಾಡಿ. ಇದ್ರದ್ದು ಪ್ರೈಸ್ ಬಂದ್ 4,45,000 ವಿತ್ KA ಮಾಡ್ಕೊಡ್ತೀನಿ ಸರ್. ಫೈನಲ್ ಆಗಿ 4 lakh ಗೆ ಮಾಡಿಸ್ಕೊಡ್ತೀನಿ ಸರ್. 4 lakhs ಗೆ ವೆಂಟೋ. ಹೊಸದಂದ್ರೆ ಎಷ್ಟು ಇರ್ಬೋದು ಸರ್? ಈಗ ಹೊಸದ್ ಸ್ಟಾಪ್ ಆಗಿದೆ, ಆದ್ರೆ ಅವಾಗ ಇದು ಒಂದು 10-12 lakhs ಇತ್ತು ಸರ್. 12 lakhs. ಓಕೆ ಸರ್, ನೋಡ್ಬೋದು ಸರ್. i10 ಡೀಟೇಲ್ಸ್ ಸರ್, ಹ್ಯುಂಡೈ i10 2011 ಮಾಡಲ್, ಮ್ಯಾಗ್ನಾ, ಸೆಕೆಂಡ್ ಓನರ್, 72,000 ಡ್ರೈವ್ ಆಗಿದೆ ಸರ್. HR ಪಾಸಿಂಗ್ ಇದೂನು ವಿತ್ KA 225 ಹೇಳ್ತಾ ಇದೀನಿ. 2 lakhs ಗೆ ವಿತ್ KA ನಂಬರ್ ಸಮೇತ ಕೊಡ್ತೀನಿ ಸರ್. ವಿತ್ NOC ಬೇಕಂದ್ರೆ 1,55,000 ಗೆ ಕೊಡ್ತೀನಿ ಸರ್. 1,55,000 ಗೆ i10 ವಿತ್ NOC. ನಿಮ್ಗೆ ವಿತ್ KA ನಂಬರ್ ಬೇಕಂದ್ರೆ 2 lakh ಗೆ ಕೊಡ್ತೀನಿ ಸರ್. 2 lakhs ಗೆ ಆಗ್ಬಿಡುತ್ತೆ. ಓಕೆ ಸರ್. ಸೊ ಬಾಡಿ ಲೈನ್ ನೀಟ್ ಆಗಿದೆ, ಚೆಕ್ ಮಾಡಬಹುದು. ಯಾವ್ದು ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕ್ಸಲ್ಲ ಸರ್ ಇದಕ್ಕೆ? ಯಾವ್ದು ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕ್ಸಲ್ಲ ಸರ್ ಇದಕ್ಕೆ? ಗಾಡಿ ಎಲ್ಲ ಫುಲ್ ಸ್ಟಾಕ್ ಕಂಡೀಷನ್, ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿಲ್ಲ ಸರ್. ಓಕೆ ಸರ್. ಸರ್, ಈಗ ಇದೆಲ್ಲ ಬಿಟ್ಟು ಏನಾದ್ರು ಎಕ್ಸ್ಟ್ರಾ ಸ್ಟಾಕ್ಸ್, ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಬೇರೆ ಏನಾದ್ರು ಇದ್ರೆ ಏನ್ ಸರ್ ಆಪ್ಷನ್ಸ್ ಇದೆಯಾ ಕಸ್ಟಮರ್? ಸರ್ ತುಂಬಾ ಐತೆ ಸರ್. ಇದ್ ಬಿಟ್ ನನ್ನ ಹತ್ರ ಇನ್ನೂ ಗಾಡಿಗಳು ಐತೆ ಸರ್. ಹೋಂಡಾ ಸಿವಿಕ್ ಐತೆ, ಮಹೇಂದ್ರ ಜೈಲೋ, ಲೋ ಬಜೆಟ್ SUV ಕೇಳ್ತಾ ಇರ್ತಾರೆ, ಲೈಕ್ 3-4 lakhs ಅಲ್ಲಿ 7 ಸೀಟರ್ ಬೇಕು ಅಂತ ಕೇಳ್ತಾರೆ. ಸ್ಕಾರ್ಪಿಯೋ ಐತೆ, ಜೈಲೋ ಐತೆ, ಮಾರುತಿ ಸುಜುಕಿ ರಿಡ್ಜ್ ಐತೆ. ಲೋ ಬಜೆಟ್ ಅಲ್ಲಿ ನಿಮ್ಗೆ ಇನ್ನೊಂದು i10 ಐತೆ 10 ಮಾಡಲು. ಅದ್ ಬಿಟ್ರೆ 5 ಮಾಡಲ್ ಎಕ್ಸ್ಟ್ರೀಮ್ ಐತೆ. ಅದ್ ಬಿಟ್ ಲಕ್ಸುರಿ ಗಾಡಿದಲ್ಲಿ ನಿಮ್ಗೆ ಫಾರ್ಚುನರ್ ಬೇಕಂದ್ರೆ ಫಾರ್ಚುನರ್ ಐತೆ. ಇನೋವಾ ಜಸ್ಟ್ 30,000 ಡ್ರೈವ್ ಆಗಿರೋ 2015 ಮಾಡಲ್, 30,000 ಡ್ರೈವ್ ಆಗಿರೋ ಇನೋವಾ ಐತೆ. ಅದ್ ಬಿಟ್ರೆ ನಿಮ್ಗೆ ಏನೋ ರಿಡ್ಜ್ ಐತೆ, ಮಾರುತಿ ಸುಜುಕಿ ರಿಡ್ಜ್ ಡೀಸೆಲ್ ಗಾಡಿ ಐತೆ. ಅದ್ ಬಿಟ್ಟು ನಮ್ಮ ಹತ್ರ ಇಲ್ಲ ಅಂದ್ರೆ ನಾವು ತರಿಸ್ಕೊಡ್ತೀವಿ ಸರ್, ಕಸ್ಟಮರ್ ಗೆ ಅರೇಂಜ್ ಮಾಡಿ ಕೊಡ್ತೀವಿ. ನಮ್ ಕ್ಯಾಟಲಾಗ್ ಲಿಂಕ್ ಇರುತ್ತೆ ವಾಟ್ಸ್ಆಪ್ ಇದ್ರಲ್ಲಿ ಡಿಸ್ಕ್ರಿಪ್ಷನ್ ದಲ್ಲಿ, ಅದ್ರಲ್ಲಿ ನೀವು ನೋಡಬಹುದು. ಎಲ್ಲ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಎಲ್ಲ ಇರುತ್ತೆ, ನೀವು ಅದ್ರಲ್ಲಿ ಚೆಕ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್ ಸರ್ ಡೀಟೇಲ್ಸ್ ಕೊಟ್ಟಿರೋದಕ್ಕೆ. ಸೊ ವೀಕ್ಷಕರೇ, ಸರ್ ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್, ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಅಂಡ್ ಸರ್ ಇರ್ತಾರೆ. ಗಾಡಿ ಇಷ್ಟ ಆದ್ರೆ ಬನ್ನಿ, ಶೋರೂಮ್ ವಿಸಿಟ್ ಆಗಿ ಟೆಸ್ಟ್ ಡ್ರೈವ್ ಮಾಡಿ. ಅಂಡ್ ಎಲ್ಲಿ ಬೇಕಂದ್ರೆ ಚೆಕ್ ಕೂಡ ಮಾಡ್ಬೋದಲ್ಲ ಸರ್? ಆರಾಮಾಗಿ ಚೆಕ್ ಮಾಡಬಹುದು. ಲೈಕ್ ಲೋಕಲ್ ಮೆಕ್ಯಾನಿಕ್ಸ್ ಶೋರೂಮ್ಸ್ ಅಲ್ಲಿ ಎಲ್ಲಿ ಬೇಕಂದ್ರೆ ಚೆಕ್ ಮಾಡಬಹುದು. ಅದ್ರಲ್ಲಿ ಚೆಕ್ ಮಾಡಿ ನೀವು ತಗೋಬಹುದು. ನಾವ್ ಹೇಳ್ತೀವಿ ಅಂತ ನೀವು ಏನು ನಿಮ್ ಮುಂದೆ ಬನ್ನಿ, ಗಾಡಿ ನೋಡ್ಬಿಟ್ಟು ನಿಮ್ಗೆ ಸ್ಯಾಟಿಸ್ಫೈ ಆದ್ರ ಮೇಲೆ ನೀವು ತಗೊಂಡೋಗಿ ಗಾಡಿ ನೋಡ್ಬೋದು. ತಗೊಂಡೋಗಿ ತೋರಿಸ್ಕೋಬಹುದು. ಓಕೆ ಸರ್. ವೀಕ್ಷಕರೇ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಅಂಡ್ ಅದೇ ನೀವು ನನಗೆ ಮಾಡೋ ಫೇವರು. ಅಂಡ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಪೀಸ್ ಔಟ್.